ಹಲೋ ನಮಸ್ಕಾರ ಎಲ್ಲರಿಗೂ. ದೇವ್ರ ನೈವೇದ್ಯಕ್ಕೆ ವಿಶೇಷವಾದಂಥ ಅಕ್ಕಿ ಪಾಯಸ ಅಥವಾ ಹಾಲು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು 1 ಅವರ್ ನೆನೆಸಿಡಬೇಕು. ಬೌಲ್ ತೋರಿಸ್ದೆ ಅಲ್ವಾ, ಆ ಕಪ್ಪಲ್ಲಿ 1 ಕಪ್ ನಾನು ತೊಗೊಂಡಿದ್ದೀನಿ. 1 ಅವರ್ ಆಗಿದೆ ನೆನೆಸಿಟ್ಟು. ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. 3 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಓಪನಾಗೆ ಬೇಯಿಸ್ಕೋತಾ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಜೊತೆಗೆ ಚಿಟಿಕೆ ಉಪ್ಪು ಹಾಕಿ ಬೇಯೋಕೆ ಇಡ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ತೊಗೋತೀರೋ ಅದರ 3 ನೀರು ಹಾಕಿ ಬೇಯೋದಕ್ಕೆ ಇಡಬೇಕು. ನೋಡಿ 10 ನಿಮಿಷ ಆಯಿತು ನಾನು ಬೇಯೋದಕ್ಕಿಟ್ಟು. 3/4 ಭಾಗದಷ್ಟು ಬೆಂದಿದೆ. ಅಕ್ಕಿ ಬೆಂದಮೇಲೆ ಹಾಲು ಸೇರಿಸ್ಕೋಬೇಕು. ಮೊದಲೇ ಸೇರಿಸ್ಕೊಂಡ್ರೆ ಅನ್ನ ಸಾಫ್ಟಾಗಿ ಆಗೋದಿಲ್ಲ. ಇವಾಗ 2 ಕಪ್ಪಷ್ಟು ಹಾಲು ಸೇರಿಸ್ಕೋತಾ ಇದ್ದೀನಿ. ಫ್ಯಾಟ್ ಮಿಲ್ಕೆ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಳ್ಳೋಣ. ಅರ್ಜೆಂಟಿಗೆ ಮಾಡ್ಕೊಳ್ಳೋದಾದರೆ ಕುಕ್ಕರಲ್ಲೇ ಮಾಡ್ಕೋಬೋದು. ಕುಕ್ಕರಲ್ಲಿ ಅನ್ನ ಮೆತ್ತಗೆ ಮಾಡಿಕೊಂಡು ಅದಕ್ಕೆ ಹಾಲು ಬೆಲ್ಲ ಸೇರಿಸ್ಕೊಂಡು ಮಾಡ್ಕೋಬೋದು ಈ ಪಾಯಸನ. ಇನ್ನೊಂದು ಕಡೆ 1.5 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಕರಗಿಸ್ಕೊಂಡ್ರೆ ಸಾಕು. ನೋಡಿ ಹಾಲು ಆಲ್ಮೋಸ್ಟ್ ಹಿಂಗೋಗಿದೆ. ಇವಾಗ ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. 1 ಕಪ್ ಅಕ್ಕಿಗೆ 1 ಕಪ್ ಬೆಲ್ಲ ಆದ್ರೂ ಸಾಕಾಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1.5 ಹಾಕ್ಕೋಬೇಕು. ಹಾಲಿರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಕೊಳ್ಳೋಣ. ಈ ಪಾಯಸನ ಸಕ್ಕರೆ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು. ಬೆಲ್ಲ ಎಷ್ಟು ತೊಗೊಂಡಿದ್ದೀವಿ ಅದೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ಸೇರಿಸ್ಕೊಂಡ್ರೆ ಆಯಿತು. ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಊರ ಕಡೆ ಎಲ್ಲ ಇದಕ್ಕೆ ಅರಿಶಿಣದೆಲೆ ಹಾಕಿ ಮಾಡ್ತಾರೆ. ನನಗಿಲ್ಲಿ ಸಿಕ್ಕಿಲ್ಲ, ಹಾಗಾಗಿ ಹಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಲಲ್ಲೇ ಇರಬೇಕು. ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡತ್ತೆ ಪಾಯಸ. ಲಾಸ್ಟಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಕರಗಿಸಿ ಅದರಲ್ಲೇ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ದ್ರಾಕ್ಷಿ ಗೋಡಂಬಿ ಹಾಕಲೇಬೇಕಂತ ಏನಿಲ್ಲ. 2 ಸ್ಪೂನ್ ತುಪ್ಪ ಹಾಕಿ ಬಿಟ್ರೇನು ಸಾಕು. ನೋಡಿ ಅಕ್ಕಿ ಪಾಯಸ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಲಕ್ಷ್ಮೀ ದೇವಿಗೆ ಅಕ್ಕಿ ಪಾಯಸ ಅಥವಾ ಹಾಲು ಪಾಯಸ ನೈವೇದ್ಯ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.